ಕೊಡ್ತೇವೆ ಸರ್ ಇಲ್ಲಿ ಸರ್ ಇಲ್ಲಿ ಕೊಡ್ತೀವಿ ನಾರಾಯಣಗೌಡಗೆ ಕನ್ನಡ ವಿರೋಧಿ ನಗರ ಸೇವಕನಿಗೆ ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೂ ಹೋರಾಟ ಗೆಲ್ಲುವವರೆಗೆ ಹೋರಾಟ ಧಿಕ್ಕಾರ ಧಿಕ್ಕಾರ ಕನ್ನಡ ವಿರೋಧಿ ನಗರ ಸೇವಕನಿಗೆ ಧಿಕ್ಕಾರ 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 ಕನ್ನಡ ವಿರೋಧಿ ನಗರ ಸೇವಕನಿಗೆ ಧಿಕ್ಕಾರ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ರವಿ ಸಾಳುಂಕೆ ಗಡಿಪಾರ್ ಮಾಡಿ ಅಮಾನತ್ ಮಾಡಿ ನಾವೇನು ತೊಂದರೆ ಕೊಡಂಗಿಲ್ಲ ಸರ್ ದಯವಿಟ್ಟು ಕೌನ್ಸಿಲ್ಗೆ ನಾವೇನು ಡಿಸ್ಟರ್ಬ್ ಮಾಡೋದಿಲ್ಲ ನಾವು ಗಪ್ ಕೊಡ್ತೇವೆ ಕುಡಿಬೇಡ ಅಂತ ಹೊರಗೆ ನಾವು ಕೊಡ್ತೇವೆ ಅಂತ ಕನ್ನಡ ಭಾಷೆಯಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ದು ಜಿಲ್ಲಾಧಿಕಾರಿಗಳು ಕರೆಸಿ ಸರ್ ಡಿಸಿ ಅವರು ಕರೆಸಿ ಸರ್ ಮಹಾನಗರ ಪಾಲಿಕೆ ಸಭೆಯಲ್ಲಿ ಕನ್ನಡ ವಿರೋಧಿ ರವಿ ಸಾಳುಂಕೆಗೆ ಕನ್ನಡ ವಿರೋಧಿ ರವಿ ಸಾಳುಂಕೆಗೆ ಅಮಾನತ್ ಮಾಡಿ ಅಮಾನತ್ ಮಾಡಿ ಅಮಾನತ್ ಮಾಡಿ ಅಮಾನತ್ ಮಾಡಿ ಅಮಾನತ್ ಮಾಡಿ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಏನು ಬೆಳಗಾವಿ ಮಹಾನಗರ ಪಾಲಿಕೆಯೊಳಗಡೆ ಬೆಳ್ಳಂಕಿ ಅಷ್ಟಿರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಗರ ಸೇವಕರುಗಳು ಪದೇ ಪದೇ ಬೆಳಗಾವಿಯ ಅಭಿವೃದ್ಧಿಯನ್ನ ಕುಂಠಿತಗೊಳಿಸ್ತಾ ಇದ್ದಾರೆ. ಯಾವಾಗ ಬೆಳಗಾವಿಯ ಮಹಾನಗರ ಪಾಲಿಕೆಯೊಳಗಡೆ ನಗರ ಸೇವಕರು ಮತ್ತು ಮೇಯರ್ ಅವರ ಉಪಮೇಯರ್ ಅವರ ಸಾಮಾನ್ಯ ಸಭೆಯೊಳಗಡೆ ಪ್ರತಿ ಸಲನೂ ಕೂಡ ಬೇರೆ ಭಾಷೆಯೊಳಗಡೆ ದಾಖಲೆ ಪತ್ರಗಳನ್ನು ಕೊಡಬೇಕು ಅಂತ ಹೇಳಿ ಗದ್ದಲವನ್ನು ಎಬ್ಬಿಸಿ ಗದ್ದಲವನ್ನು ಸೃಷ್ಟಿ ಮಾಡಿಸಿ ಪಾಲಿಕೆಯ ಸಭೆಯನ್ನ ಮುಂದೂಡುತ್ತಾ ಇದ್ದಾರೆ. ಇದೊಂದೇ ಸಲ ಅಲ್ಲ, ಹಿಂದೆನೂ ಕೂಡ ರವಿ ಸಾಳುಂಕೆ ಬಹಳಷ್ಟು ಸಲ ಇಂಥದ್ದು ಬೆಳಗಾವಿಯ ಮಹಾನಗರ ಪಾಲಿಕೆಯೊಳಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಧೋರಣೆಯನ್ನು ನಾವು ಖಂಡಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ಸಹಿಸುವುದಿಲ್ಲ. ಮಾನ್ಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಅಂಥವನ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತಗೋಬೇಕು. ಅವನ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು. ಅವನ್ನ ಬೆಳಗಾವಿಯಿಂದ ಗಡಿಪಾರು ಮಾಡಬೇಕು. ಒಂದು ವೇಳೆ ರಾಜ್ಯ ಸರ್ಕಾರ ಈ ಕ್ರಮವನ್ನು ತಗೊಳ್ಳದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡ ವಿರೋಧಿಗೆ ತಕ್ಕ ಪಾಠವನ್ನು ನಾವು ಕಲಿಸಬೇಕಾಗತ್ತೆ ಅಂತ ಒತ್ತಾಯನ ಮಾಡ್ತಾ ಇದ್ದೀವಿ. ತಗೊಳ್ಬೇಕು. ಆಡಳಿತ ಪಕ್ಷದ ಬಿಜೆಪಿಯ ಮೇಯರ್, ಉಪಮೇಯರ್ ಮತ್ತು ಸದಸ್ಯರುಗಳು ಅಂಥವ್ರ ಮೇಲೆ ಕ್ರಮ ತಗೊಂಡು ಅವನ್ನ ಸದಸ್ಯತ್ವವನ್ನು ರದ್ದುಪಡಿಸ್ಬೇಕು. ಇಲ್ಲ ಅಂತಂದ್ರೆ ನಾವು ಇಡೀ ಪಾಲಿಕೆ ವಿಸರ್ಜನೆ ಆಗ್ಬೇಕಂತ ನಾವು ಹೋರಾಟ ಮಾಡ್ಬೇಕಾಗತ್ತೆ. ಪದೇ ಪದೇ ಕಿರಿಕ್ ಮಾಡ್ತಾರೆ. ಅವು ಆ ಸದಸ್ಯರ ವಿರುದ್ಧ ಇವರು ಸುಮ್ಮನೆ ಬಿಟ್ಬಿಡ್ತಾರೆ. ಅಲ್ಲ ಇವ್ರು ಅಲ್ಲಲ್ಲ ಮತ ಬ್ಯಾಂಕ್ಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಏನಾದರೂ ಪಾಲಿಕೆಯ ಆಡಳಿತ ಸದಸ್ಯರುಗಳು ಏನಾದರೂ ಕನ್ನಡ ವಿರೋಧಿ ನಿಲುವನ್ನು ಇದನ್ನು ಮಾಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಬಿಡುವುದಿಲ್ಲ. ಒಂದು ವೇಳೆ ನೀವು ಅವನ ಸದಸ್ಯತ್ವವನ್ನು ರದ್ದುಗೊಳಿಸ್ತಾ ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆಯ ವಿಸರ್ಜನೆ ಮಾಡಬೇಕಾಗತ್ತೆ ಅಂತ ಹೋರಾಟ ಎದುರಿಸಬೇಕಾಗತ್ತೆ ಬೆಳಗಾವಿ ಮಹಾನಗರ ಪಾಲಿಕೆ. ಹಾಗಾಗಬಾರ್ದಂದ್ರೆ ತಕ್ಷಣವೇ ಅವನ ಮೇಲೆ ಕ್ರಮ ತಗೊಂಡ್ರೆ ಅವ ಅಲ್ಲಿ ಪಾಲಿಕೆಗನ ಬರುವುದಿಲ್ಲ. ಅವನ ಮೇಲೆ ಶಿಸ್ತು ಕ್ರಮ ಆಯಿತು ಅಂತಂದ್ರೆ ಅವ್ರಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ ಅಂತ. ನೀವು ಸಾಮಾನ್ಯ ಸಭೆಯೊಳಗೆ ಸಾಕಷ್ಟು ಅಧಿಕಾರಿಗಳು, ಬೆಳಗಾವಿಯ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕನ್ನಡದ ಉಳಿಸೋ ಸಲುವಾಗಿ, ಕನ್ನಡದ ಬೆಳವಣಿಗೆ ಸಲುವಾಗಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ ಇಂಥ ಸಂದರ್ಭದೊಳಗಡೆ. ಆದ್ರೆ ಈ ಆ ಸಭೆಯೊಳಗಡೆ ಇಂಥ ಬೆಳ್ಳಂಕಿ ಎಷ್ಟಿರುವಂಥ MES ಗೂಂಡಾಗಳು ಈ ರೀತಿ ವರ್ತನೆ ಮಾಡೋದ್ರಿಂದ ಸಂಪೂರ್ಣವಾಗಿ ಬೆಳಗಾವಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಅದರಿಂದ ಬೇರೆ ರೀತಿಯಾದಂಥ ಸಂದೇಶ ರಾಜ್ಯ ಸರ್ಕಾರಕ್ಕೆ, ರಾಜ್ಯಕ್ಕೆ ಹೋಗ್ತಾ ಇದೆ. ಅದಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವು ಇವತ್ತು ಸಭೆ ನಡೆದಾಗ, ಪಾಲಿಕೆ ಸಭೆ ಒಳಗೆ ನಡೆದಾಗ ನಾವು ಯಾವತ್ತೂ ಕನ್ನಡ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿಲ್ಲಿ ಗದ್ದಲ ಮಾಡಿಲ್ಲ, ಇತಿಹಾಸನೇ ಇಲ್ಲ. ಆದ್ರೆ ಇದು ಪದೇ ಪದೇ ಮರಳು ಕಳಿಸ್ತಾ ಇರೋ ಸಂದರ್ಭಕ್ಕಾಗಿ ಇವತ್ತು ನಾವು ಅನಿವಾರ್ಯತೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಬರಬೇಕಾಯ್ತು. ಈಗ ಅನೇಕ ನಗರ ಸೇವಕರಿಗೆ ಕನ್ನಡ ಬರಲ್ಲ, ಅವರು ಹಿಂದಿ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ಅವ್ರಿಗೆಲ್ಲ ಏನ್ ಹೇಳ್ತೀರಿ? ಅಲ್ಲ, ಇವತ್ತು ಮಹಾನಗರ ಪಾಲಿಕೆ ಇವತ್ತಿಂದನೇ ಕನ್ನಡ ಕಲಿಕಾ ಕೇಂದ್ರ ಒಂದು ಪ್ರಾರಂಭಿಸ್ತಾ ಇದೆ. ಅಂತ ಅಧಿಕಾರಿಗಳಿಗೆ, ಅಂತ ನಗರ ಸೇವಕರುಗಳಿಗೆ ಅವರೆಲ್ಲರೂ ಕೂಡ ಕನ್ನಡವನ್ನು ಕಲ್ತ್ಕೊಂಡು
ಕಲ್ತ್ಕೊಂಡು ಮಹಾರಾಷ್ಟ್ರದೊಳಗಡೆ ತಮಿಳ್ನಾಡದೊಳಗಡೆ ಸಾಕಷ್ಟು ಕನ್ನಡಿಗರು ಅಧಿಕಾರದೊಳಗದಾರ. ಅವರೆಲ್ಲ ಆ ಭಾಷೆಗಳನ್ನು ಕಲ್ತ್ಕೊಂಡು ಆ ಭಾಷಿಕರಾಗಿ ಬದುಕ್ತಾ ಇದ್ದಾರೆ. ತಾವು ಕೂಡ ಇಲ್ಲಿ ಅಧಿಕಾರವನ್ನ ನೀವು ಅನುಭವಿಸ್ತಾ ಇದ್ದೀರ ಅಂದ್ರೆ ಇಲ್ಲಿ ನೀವೆಲ್ಲ ಕೂಡ ಕನ್ನಡವನ್ನ ಕಲ್ತ್ಕೊಂಡು ಕನ್ನಡಿಗರಾಗಿ ಬದುಕಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮಹಾಪೌರರೇ ತಮ್ಮ ಕಾರಲ್ಲಿ ಕನ್ನಡ ಬರೆದ್ರು ಅಂತೇಳಿ ಬಿಟ್ಟು ಓಡಾಡಿದ್ರು ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ನಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ನಾವು ಅವ್ರನ್ನ ಕೇಳಿದಾಗ ನಾವು ಯಾವುದೇ ರೀತಿಯಾದಂಥ ಆ ರೀತಿ ಮಾಡಿಲ್ಲ ಅಂತ ಹೇಳಿ ನಮಗೆ ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವು ಮಹಾನಗರ ಪಾಲಿಕೆ ಮಹಾಪೌರ್ಗೂ ಕೂಡ ಒತ್ತಾಯನ ಮಾಡ್ತಾ ಇದ್ದೀವಿ. ನೀವು ಅದನ್ನು ಸಂಪೂರ್ಣವಾಗಿ ಕನ್ನಡೀಕರಣ ಮಾಡಿದ್ದೀರಿ, ಅದನ್ನು ಶ್ಲಾಘನೀಯವಾದಂಥದ್ದು. ಆದರೆ ನಿಮಗಾಗೆ ಕೊಟ್ಟಿರುವಂಥ ಸೌಲಭ್ಯವನ್ನು ನೀವು ಪಡ್ಕೊಂಡು ಆ ವಾಹನದೊಳಗೆ ಅಡ್ಡಾಡ್ಬೇಕಂತೇಳಿ ನಮ್ಮ ಮನವಿ.